ವೆಲ್ಕಮ್ ಟು ಮಿನಿ ಬ್ಲಾಗ್ ಗೈಸ್. ನಾವು ಬಂದಿದ್ದೀವಿ ಈಗ ವರ್ಕ್ನಳಿಗೆ. ಯಾಕಂದರೆ ಇಲ್ಲಿ ನಮ್ಮ ಮಾರುತಿ ಕೆಲಸ ಮಾಡ್ತಿದ್ದ ಜಸ್ಕಾಮಲ್ಲಿ, ಹಂಗಾಗಿ ಇಲ್ಲಿ ಒಂದು ಕಂಬ ಬಿದ್ದಿತ್ತು, ಅದು ರೆಡಿ ಮಾಡೋಕ್ಕೆ ಬಂದಿದ್ದೀವಿ ನಾನು, ನಮ್ಮ ಮಾರುತಿ ಮತ್ತು ಅವ್ರ ಟೀಮು. ನೋಡಿ, ಸ್ವಲ್ಪ ಹಳ್ಳಿಗಾಡದಲ್ಲಿ ಟ್ಯಾಕ್ಟ್ರ್ ಹೊಲದಲ್ಲಿ ಹೋಗುವಾಗ ಸ್ವಲ್ಪ ನೋಡ್ಕೊಂಡು ಓಡಿಸಿ. ನೋಡಿ, ಈ ಥರ ಗುದ್ಕೊಂಡು ಹೋದರೆ ಪಾಪ ತೊಂದರೆ ಆಗುತ್ತೆ ಅವ್ರಿಗೂ ಮಾಡೋಕ್ಕೆ. ಹಂಗೆ ಕಂಬ ಬಿದ್ದಿದೆ ಅಂತ ಮತ್ತೆ ಸೈಡಲ್ಲಿ ಒಂದು ತೊಡ್ತಾ ಇದ್ರು. ಈಗೆಲ್ಲ ಮಷಿನ್ಗಳು ಬಂದಿದೆ, ಅವಾಗೆಲ್ಲ ಕೈಲೇ ತೊಡ್ತಾಯಿದ್ರು, ಲೇಟ್ ಆಗ್ತಿತ್ತು. ಇವಾಗ ಏನಿಲ್ಲ, ಪಟ್ ಪಟ್ ಅಂತ ಮಾಡ್ತಾರೆ. ಹಂಗೆ ತೊಡಿದ್ಮೇಲೆ ಕಂಬ ರೆಡಿ ಮಾಡಿದರು. ಮತ್ತು ಕಂಬ ನೆಡಾಕೋಕ್ಕೆ ಹೋದರು. ಮನೇಲಿ ಕುಂತು ಫೋನ್ ಮಾಡ್ತಾರೆ, ಇನ್ನೂ ಬಂದಿಲ್ಲ ಕರೆಂಟ್, ಇನ್ನೂ ಬಂದಿಲ್ಲ ಅಂತ. ಬಟ್ ಇಲ್ಲಿ ಕೆಲಸ ಮಾಡೋರಿಗೆ ಗೊತ್ತಾಗಿರುತ್ತೆ ಅದು ಎಷ್ಟು ಲೇಟ್ ಆಗುತ್ತೆ ಅಂತ. ನಾವು ಮನೇಲಿ ಕುಂತು ನಮ್ಮನ್ನು ಹಿಂಗೆಲ್ಲ ಬೈತೀವಿ ಕರೆಂಟ್ ತೆಗೆದ್ರೆ. ಪಾಪ ಅವ್ರು ಇಲ್ಲೆಲ್ಲ ಬಿಸಿಲಲ್ಲಿ ನೋಡಿ, ಎಷ್ಟು ಬಿಸಿಲಿದೆ, ಬಿಸಿಲಲ್ಲಿ ಕಷ್ಟಪಡ್ತಾ ಇದ್ದಾರೆ. ನನಗನ್ಸಿತ್ತು ನಾವು ಮನೇಲಿ ಕುಂತಾಗ ಕರೆಂಟ್ ಹೋಗಿಲ್ಲ ಅಂದರೆ ಎಷ್ಟು ಸಲ ತೆಗಿತಾರಪ್ಪ ಇವರು ಕರೆಂಟು ಅಂತ ಅಂತೀವಿ. ಬಟ್ ಅವರು ಇಲ್ಲಿ ಕಷ್ಟಪಡೋದು ಯಾರಿಗೂ ಗೊತ್ತಾಗಲ್ಲ. ಹಂಗಾಗಿ ಮತ್ತೆ ಕಂಬ ಎಲ್ಲ ಇಟ್ಟು ರೆಡಿ ಮಾಡಿದರು. ಬಟ್ ಹಂಗೆ ಆ ಕಂಬದ ವೈರ್ಗಳೆಲ್ಲ ಈ ಕಂಬಗೆಲ್ಲ ಶಿಫ್ಟ್ ಮಾಡ್ತಾಯಿದ್ರು. ಬಟ್ ಎಷ್ಟು ಬಿಸಿಲಿತ್ತು ಅಂದ್ರೆ ಭೀ ಅದು ಅಣ್ಣ ಚಪ್ಪಲ್ ಹಾಕ್ಕೊಂಡಿಲ್ಲ, ಹಂಗೆ ಕಂಬ ಸುಡ್ತಾಯಿದೆ, ರಾಡ್ ಸುಡ್ತೈತೆ. ಆದ್ರೂ ಹಂಗೆ ಕಷ್ಟಪಟ್ಟು ಮಾಡ್ತಾಯಿದ್ದ. ಬಟ್ ಇದು ವಿಡಿಯೋ ಮಾತ್ರ ಶಾರ್ಟ್ ಇದೆ, ಅಲ್ಲಿ ಫುಲ್ ವಿಡಿಯೋ ಜಾಸ್ತಿ ಇತ್ತು. ಅಲ್ಲಿ ಎಷ್ಟು ಕಷ್ಟಪಟ್ರೆ ನಮಗೆ ಗೊತ್ತು. ಆ ಕಡೆಯಿಂದ ಕಂಬ ಆ ಕಂಬ ಏರಿ ಮತ್ತು ಈ ಕಂಬ ಏರಿ ಅದೆಲ್ಲ ವೈರ್ಗಳು ತಗೊಂಡು ಭಾಳ ಪಾಪ ಕಷ್ಟಪಟ್ಟ ಅಣ್ಣ. ಅದಕ್ಕೆ ಹೇಳೋದು ಅವರಿಗೆಲ್ಲ ರಿಯಲ್ ಹೀರೋ ಅಂತ ಹೇಳೋದು. ಅವರು ಪ್ರಾಣನ ಒತ್ತೆ ಇಟ್ಟು ಕೆಲಸ ಮಾಡ್ತಾರೆ ನಮಗೋಸ್ಕರ, ಬೆಳಕು ಬರಲಿ ಅಂತ. ವಾಟ್ಸಪ್ ಹೇಳುತ್ತಾ ಇಲ್ಲಿ ಹಂಗೆ ಕೆಲಸ ಮುಗೀತು. ಎಲ್ಲ ಆ ವೈರೆಲ್ಲ ಈ ವೈರ್ಗೆ ಶಿಫ್ಟ್ ಮಾಡಿ ಮತ್ತೆ LC ರಿಟರ್ನ್ ಮಾಡಿ ಮತ್ತೆ ಇನ್ನೊಂದು ಕಡೆ ಹಂಗೆ ಜಂಪ್ ಕಟ್ ಆಗಿತ್ತು. ಅದಕ್ಕೆ ನಾನು ನಮ್ಮ ಮಾರುತಿ ಇನ್ನೊಬ್ಬ ತಣ್ಣ ಓಡ್ಬಿಟ್ಟಿವಿ. ಅಲ್ಲಿಗೆ ಹೋಗೋಣ ಬನ್ನಿ, ಮತ್ತೇನಾದ್ರು ತೋರಿಸ್ತೀನಿ. ಇಲ್ಲಿ ಬಂದು ನೋಡಿದರೆ ಜಂಪ್ ವೈರ್ ಕಟ್ ಆಗಿತ್ತು ಮೇಲೆ. ಅಣ್ಣ ಮತ್ತೆ ಕಂಬ ಮೇಲೆ ಏರಿ ಜಂಪ್ ರೆಡಿ ಮಾಡಿ ಮತ್ತೆ LC ರಿಟರ್ನ್ ಮಾಡಿ ಲೈಟ್ ಬಂದು ಎಲ್ಲ ಕಡೆ. ಈ ವಿಡಿಯೋ ನೋಡಿ ನಿಮ್ಗೇನು ಅನಿಸಿತ್ತು ಅಂತ ಕಮೆಂಟ್ ಮಾಡಿ. ಹಂಗೆ ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ.